ಆಯ್ತಾ ಅದೇ ಅದು ಸಿದ್ಧವಾಗಿ ಸರಿ ನೀರು ಹಾಕ್ತಿದ್ರು ಅಲ್ಲ ಸಣ್ಣ ವಾಹನ ದೊಡ್ಡ ದೊಡ್ಡ ವಾಹನ ಇಪ್ಪತ್ತು ದಿವಸ ಆಗಲಿಕ್ಕೆ ಮುಗಿಸೋದಿಲ್ಲ ದೊಡ್ಡ ಗಾಡಿ ಹೋಗ್ತಿದ್ದಾರೆ ಅದೇ ಬರುದು ಆ ಕಡೆ ದುಂಬಿ ಇರ್ತದೆ ಸಂಜೆ ಹೊತ್ತಿಗೆ ಇದು ನೋಡಿ ಸಾಮರ್ಥ್ಯನ ಹಾಳಾದ್ರೆ ಏನಾದ್ರು ಮಾಡ್ಬೋದು ಇದು ಹಾಳಾದ್ರೆ ಉಂಟಲ್ಲ ಮತ್ತೆ ಅದರಷ್ಟೊಂದು ರಗಳೆ ಇರುವಂತ ಅಷ್ಟೇ ಇಲ್ಲ ಅದನ್ನ ಈಗ ಏನ್ ಮಾಡಿದ್ದೀರಿ ನಿಮ್ಮ ಗ್ರಾಮ ಪಂಚಾಯತ್ ಕಾಂಟ್ರಾಕ್ಟ್ ಅಲ್ಲಿ ಮಾಡ್ತಾರಾ ಎಂತದ್ದು ಅವರಿಗೆ ಹೇಳಿ ಮಾಡಿಸದ ಇಂಜಿನಿಯರ್ ನಿಮ್ಮ ಹಿಡಿತದಲ್ಲಿರುವಂತದ್ದು ಪಂಚಾಯತ್ ಹಿಡಿತದಲ್ಲಿ ಕಾಮಗಾರಿ ಆಗುದು ನಮ್ಗೊಂದು ಸರಿ ಮಾಡಿಕೊಡಿ ಇಲ್ಲ ನಿಮಗೆ ಬೇರೆ ಕಾಂಟ್ರಾಕ್ಟ್ ಕೊಡುದಿಲ್ಲ ನಾವು ಅವ್ರ ಹತ್ರ ಹೇಳುವ ಹೌದು ಅದನ್ನು ಸರಿ ಮಾಡಿ ಕೊಡಿ ಅಂತೆ ಮತ್ತೆ ಬೇರೆ ದಾರಿ ಇಲ್ಲ. ಅಲ್ಲ ಬೇರೆ ದಾರಿ ಇಲ್ಲ ಅವ್ರ ಹತ್ರ ಸರಿ ಮಾಡಿ ಕೊಡಿ ಅಂತ ಹೇಳುವ. ಅದು ಕಂಪ್ಲೇಂಟ್ ಮಾಡಿದ್ರೆ ನಾವಿಲ್ಲ ಅದರಲ್ಲಿ ನಮ್ಗೆ ಕಂಪ್ಲೇಂಟ್ ಮಾಡಿದ್ರೆ ನಾವೇನ್ ಮಾಡ್ಲಿಕ್ಕೆ ಅದು ನೀವು ಬಂದು ಬರ್ಕೊಂಡು ಅದನ್ನು ಅವ್ರ ಹತ್ರ ಹೇಳಿ ಸರಿ ಮಾಡಿಸುವಂತ ಜವಾಬ್ದಾರಿ ಪಂಚಾಯತಿ ಸರಿ ಮಾಡಿಸುವ ನೋಡಿ ಒಂದು ನಿಮಿಷ ಈಗ ಅಲ್ಲ ಕರೆಕ್ಟ್ ರೋಡ್ ಆಗಿದೆ ಇಲ್ವಾ ಅಲ್ಲಿ ಎರಡು ಕಡೆ ಕಾಂಕ್ರೀಟ್ ಆಗಿದೆ ಇಲ್ವಾ ಅದರಲ್ಲಿ ಬರೆಯುವಾಗ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರಬಹುದು ಅದನ್ನು ನೀವು ಕಂಪ್ಲೇಂಟ್ ಅಂತ ಹೇಳಿದ್ರೆ ಅದು ಅದರ ಬದಲಿ ವಿಷಯವನ್ನು ಹೇಳಿ ಅದು ಇಲ್ಲಿಂದ ಬರ್ತದ್ದು ಅಲ್ಲಿಗೆ ಹೋಗಿದೆ ಇನ್ನು ನಮ್ಮ ಗಣೇಶ್ ಬಂಡಿಯವರ ಮನೆಯಿಂದ ಇವರ ಮನೆ ಹತ್ರ 1 ಲಕ್ಷ ಇರ್ತದೆ ಆ 1 ಲಕ್ಷವನ್ನು ನಮ್ಮ ಇದಕ್ಕೆ ಬಿಡ್ತಾರೆ 2 ಲಕ್ಷ ಅವರ ಇದಕ್ಕೆ ಬಿಡ್ತಾರೆ ನೋಡಿ ಸಾಲಿಯನ್ರೆ ನೋಡಿ ವಿಷಯ ಇದು 100ಕ್ಕೆ 100 ಸರಿ ಯಾಕಂದ್ರೆ ಅದು ಈಗ ಕೆಲಸ ಆಗಿದೆ ನಮ್ದು ಕಾಂಕ್ರೀಟ್ ಆಗಿದೆ ಕಾಂಕ್ರೀಟ್ ಆಗಿದೆ ಕೆಲಸ ಕಾಣ್ತಾ ಉಂಟು ಅಲ್ಲಿ ತೀರ್ಸಿಗೆ ಬದಲಾವಣೆ ಸ್ವಲ್ಪ ಸಮಸ್ಯೆ ಆಗಿತ್ತು ಅದು ಕೆಲವೆಲ್ಲ ಸಮಸ್ಯೆ ಆಗ್ತದೆ ಅದು ವ್ಯತ್ಯಾಸವನ್ನು ಹೀಗೆ ತಿದ್ದುಪಡಿ ಮಾಡಬೇಕು ಅದನ್ನು ತಿದ್ದುಪಡಿ ಮಾಡಿ ಸರಿ ಮಾಡುವಾಗ ಮೇಡಮ್ ಅದನ್ನು ತಿದ್ದುಪಡಿ ಮಾಡಿ ಆ ಹಣವನ್ನು ಅಲ್ಲಿಗೆ ಇಟ್ಟು ಈ ಹಣವನ್ನು ಇಲ್ಲಿಗೆ ಅದೆಲ್ಲ ಆಗಿದೆ ಆದ್ರೂ ಕೆಲಸ ಬೇಕಾಗಿ ಅದನ್ನು ಸರಿ ಮಾಡುವ ಪಂಚಾಯತಿನಲ್ಲಿ ನಿರ್ಣಯ ಮಾಡಿ
ಉಂಟಲ್ಲ, 1000 ಬರೆದಿದ್ರು ಬಂದಿರೋದು. ಅದು ಮೇಲಿಂದ ಬರುವಂತ ಕಾಮಗಾರಿ ಮಾಡಿದ್ರು, ಒಳ್ಳೆ ಉದ್ದೇಶ ಉಂಟು. ಅದಕ್ಕೆ ನಾಳೆ ಮುಖ್ಯಮಂತ್ರಿ ಹೇಳಿದ್ರೆ ಹಾಕ್ಬಾರ್ದು. ಇದನ್ನ ನಾವು ಒಂದು ಕ್ಲೀನ್ ಮಾಡ್ತೇವೆ, ಅದರಲ್ಲಿ ನಾನೊಂದು ಕೈ ಬಿಡ್ಬೇಕು, ಅದನ್ನು ಒಂದು ಸರ್ವೆ ಮಾಡ್ತೇವೆ. ನೋಡಿ ಅದನ್ನು ನಾವು ಕ್ಲಿಯರ್ ಮಾಡುವ. ಆಗ ಅದು ಮಾಡ್ಬೇಕು. ಅದನ್ನು ಪಂಚಾಯತ್ ನಾವು ಒಂದು ವಾರದೊಳಗೆ ಅದನ್ನು ಮಾಡ್ತೇವೆ. ಆದ್ರೆ ಇದನ್ನು ಬರಬಾರ್ದು ರಾಷ್ಟ್ರಪತಿಯಲ್ಲಿ. ಆಕ್ಷೇಪಣೆ ಬರಬಾರ್ದು, ಅದನ್ನು ನಾವು ಮಾಡಿಸುವ ಇದನ್ನು ಒಮ್ಮೆ ಹೇಳ್ತದ್ದು ಸರ್, ಶೀರ್ಷಿಕೆ ಬರುವ ಮೀಟಿಂಗ್ ಈಗ ಸಾರ್ವಜನಿಕ ಕಾಮಗಾರಿಗಳನ್ನು ಹೋಗ್ತಾ ಹೋಗ್ತಾರೆ, ಇಂಡಿವಿಜುವಲ್ ನಿಮಗೆ ಕೊಡ್ತಾರೆ ಅಲ್ಲಿ, ಅದು ಕೊಟ್ಟ ಇಲ್ಲ ಸಾರ್ವಜನಿಕ ಕಾಮಗಾರಿ ಓದಿ ಅವರು ಉದ್ಯೋಗಾರ್ಥ ಯೋಜನೆಯಲ್ಲಿ ಏನೆಲ್ಲ ಮೀಸಲಿಗೆ ಬಂದಿದೆ, ಯಾವುದೆಲ್ಲ ಹಣಕಾಸಿನ ದುರುಪಯೋಗ ಅಂತದ್ದು ಖರ್ಚು ಎಲ್ಲ ಬೇಡ, ಮಾನವ ಖರ್ಚು ಎಷ್ಟು ಅಷ್ಟು ಹೋಗಿ ಮತ್ತೆ ಹಣಕಾಸಿನ ದುರುಪಯೋಗ. ಗ್ರಾಮ ಪಂಚಾಯತಿಯಲ್ಲಿನ ಗ್ರಾಮಗಳ ಸಂಖ್ಯೆ 1, ಗ್ರಾಮ ಪಂಚಾಯತಿಯಲ್ಲಿನ ಒಟ್ಟು ಜನಸಂಖ್ಯೆ 4267. ಜನಸಂಖ್ಯೆ ಇದ್ರೆ ಸೋಲಾರ್ ಇದು ಅದೊಂದು ಬಂದಿದ್ದಾರೆ ಉಂಟು. ಇದು ಸರಿಯಾಗಿ ಇಲ್ಲ. ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಈಗ ಪ್ರಧಾನಮಂತ್ರಿ ಉದ್ದಿಮೆ ಮಾತ್ರ ಆಯ್ಕೆ ಆಯ್ತು. 2011 ನಂತರ 2021 ಗ್ರಾಮ ಪಂಚಾಯತಿಯಲ್ಲಿ ಸಕ್ರಿಯ ಉದ್ಯೋಗ ಚೀಟಿ ಸಂಖ್ಯೆ 868. ಒಟ್ಟು ನೋಂದಣಿಯಾಗಿರುವ ಕುಟುಂಬಗಳು 488. ಆರ್ಥಿಕ ವರ್ಷದಲ್ಲಿ ಅನುಮೋದನೆಯಾದ ಕ್ರಿಯಾಯೋಜನೆ ಮೊತ್ತ 61,66,500. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಅನುಷ್ಠಾನವಾಗಿರುವ ಕಾಮಗಾರಿಗಳ ಸಂಖ್ಯೆ ಗ್ರಾಮ ಪಂಚಾಯತ್ 69. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಅನುಷ್ಠಾನವಾಗಿರುವ ಮಾನವ ದಿನಗಳು 3,670. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಪ್ರಾರಂಭಿಸಿದ ಕಾಮಗಾರಿಗಳಲ್ಲಿ ಮುಕ್ತಾಯವಾದ ಕಾಮಗಾರಿಗಳ ಸಂಖ್ಯೆ 54. ಸಾಮಾಜಿಕ ಪರಿಶೋಧನಾ ಅವಧಿಯ ಕಾಮಗಾರಿಗಳಲ್ಲಿ ಪಾವತಿಯಾದ ಒಟ್ಟು ಅಕ್ಷರ ಕೂಲಿ ಮೊತ್ತ 12,80,830. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಾಮಗಾರಿಗಳಲ್ಲಿ ಪಾವತಿಯಾದ ಒಟ್ಟು ಸಾಮಗ್ರಿ ಮೊತ್ತ 4,01,056. ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಋಣಾತ್ಮಕ ಅಂಶಗಳು: ಮನೆ ಭೇಟಿ ಸಂದರ್ಭದಲ್ಲಿ ಉದ್ಯೋಗ ಚೀಟಿಯನ್ನು ಪರಿಶೀಲನೆ ಕೇಳಿದಾಗ 5 ಮನೆಗಳ ಉದ್ಯೋಗ ಚೀಟಿಯಲ್ಲಿ ಕೂಲಿ ಪಾವತಿಸಿದ ವಿವರವನ್ನು ನಮೂದಿಸಿರುವುದಿಲ್ಲ. ಅದರ ಹೆಚ್ಚಿನದ್ದು ನಮೂದಿಸಿದ್ದಾರೆ, ಒಂದು 5 ಮಾತ್ರ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.10.1 ಉಪಪ್ರಕರಣ 5ರ ಪ್ರಕಾರ ಕಾಮಗಾರಿಗಳಿಗೆ ನಾಮಫಲಕ ಅಳವಡಿಸಬೇಕಾಗಿದ್ದು 9 ವೈಯಕ್ತಿಕ ಕಾಮಗಾರಿಗಳಿಗೆ ಮತ್ತು 1 ಸಾರ್ವಜನಿಕ ಕಾಮಗಾರಿಗಳಿಗೆ ನಾಮಫಲಕ ಅಳವಡಿಸಿರುವುದಿಲ್ಲ. ಫೈಲ್ ಉಂಟಾ? ಫೈಲನ್ನು ಸೇರಿಸುತ್ತೇವೆ. ಇಲ್ಲ ನಾವು 1 ವರ್ಷದಲ್ಲಿ ಹೋಗುವುದಾದ್ರೆ ಒಂದು ಸಾರ್ವಜನಿಕ ಇಲ್ಲ. ಒಂದು ಇದು ರಸ್ತೆ ಕಾಂಕ್ರೀಟ್ ಮೈನ್ ರಸ್ತೆಯಿಂದ ಹೋಗುವಂಥದ್ದು. ಸರಿ ನೋಡ್ಬೇಕು ಅದನ್ನು ಉಂಟಾದ್ರೆ ಇವತ್ತು ಕರ್ಕೊಂಡು ಹೋಗಿ ತೋರಿಸ್ಬೇಕು ಅವ್ರಿಗೆ ಡಾಕ್ಯುಮೆಂಟ್. ಸಾಧಾರಣ ನೋಡ್ಕಿದ್ರು ಸಾರ್ವಜನಿಕ ಸಾಧಾರಣ ನೋಡ್ಕಿದ್ರು. ಹಾಗೆ ಒಂದು ಅಲ್ಲೇ ಆಗ್ತದೆ ಒಂದು ಅದೇ ತರ ಏನಾದ್ರು ಇದ್ರೆ ಅದನ್ನು ಅಡಿಗೆ ಬರ್ಬೇಕಷ್ಟೇ. ಓಕೆ 17 ಕಾಮಗಾರಿಗಳಲ್ಲಿ ಕಾಮಗಾರಿ ಕಾರ್ಯದರ್ಶಿ ಪ್ರತಿ ಇಟ್ಟಿರುವುದಿಲ್ಲ. ಕಾಮಗಾರಿ ಕಾರ್ಯದರ್ಶಿ ಪ್ರತಿ ಇಲ್ಲ 15ರಲ್ಲಿ ಅದನ್ನು ಕೂಡ ಇಡಬೇಕು. ವಿಡಿಯೋ ಸಿಗ್ನೇಚರ್ ಅಲ್ಲಿ 9 ಕಾಮಗಾರಿಗಳಲ್ಲಿ ಕಾರ್ಯದರ್ಶಿ ಪತ್ರ ನಿರ್ವಹಣೆ ಇರುವುದಿಲ್ಲ. ಯಾವ್ದು ನಿರ್ವಹಣೆ? ಕಾಮಗಾರಿ ನಿರ್ವಹಣೆ 22 ಚೆಕ್ಲಿಸ್ಟ್
ಅವ್ರು ಹೇಳಿ ಗೊತ್ತಾ ಇನ್ನು ಮಾಡಿಸಿ ಮುಂದೆ ಮಾಡಿಸ್ಬೇಕಾ? ಇನ್ನು ಮುಂದಕ್ಕೆ ಮಾಡಿಸಿ ಯಾವ್ದು ಹೇಳಿ ಅದು ಮಾತ್ರ ಅಲ್ಲ, ಯಾವ್ದೆಲ್ಲ ಅವ್ರ ನಿಮ್ಮ ಪ್ರಾರ್ಥನೆ ಇಷ್ಟು ಉಂಟಲ್ಲ, ಅದನ್ನು ಬಟವಾಡೆ ಮಾಡುವಂತ ರೀತಿ ನೀವು ಒಂದು ಪ್ರತ್ಯೇಕ ಮಾಡಿ ಅದನ್ನು ಕೂಡ maintain ಮಾಡ್ಬೇಕು. ಅವ್ರು ಎಂತ ಹೇಳ್ತಾರೆ ಅದನ್ನೆಲ್ಲ ಮುಂದೆ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಇಂಗು ಗುಂಡಿಯಲ್ಲಿ ಆಗಿದೆ. ನಾವು ಹೋಗಿ ನೋಡಿದ್ದೇವೆ ಎಲ್ಲ ಇಂಗು ಗುಂಡಿಯಲ್ಲಿ ಆಗಿದೆ. ಸಾಮಾಜಿಕ ಅರಣ್ಯದವರು ಏನ್ ಮಾಡಿದ್ರು ಅಂತೇಳಿ ಗಿಡ ನಡ್ಲಿಕ್ಕೆ ಅಂತೇಳಿ ಅದನ್ನೆಲ್ಲ ಮುಚ್ಚಿದ್ದಾರೆ. ಹಾ, ಕೆಲವೆಲ್ಲ ಅದೇ ಅದ ನಿಜವಾಗಿ ಅದ್ರದ್ದು ನೋಡಿ, ನಮ್ಮ ಅದು ಜಾಗ ನವೋದಯ, ಆದ್ರೆ ನಾವು ಅದೊಂದು ಉಪಕಾರ ಆಗ್ಲಿ ಅಂತೇಳಿ ಇಂಗು ಗುಂಡಿ ಎಲ್ಲ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲ ಮಾಡಿದ ನಂತರ ಒಂದು ನಮ್ಗೆ ಗೊತ್ತಿಲ್ಲದ ಹಾಗೆ ಅವರು ಮುಚ್ಚಿದ್ದಾರೆ. ವಿಷಯ ಅವ್ರಿಗೆ ಅಂದ್ರೆ ಏನಾದ್ರು ಪಂಚಾಯತಿಯಿಂದ ಅವರಿಗೆ ಸಾಮಾಜಿಕ ಯಾರು ಅರಣ್ಯ ಇದಕ್ಕೆ ನಾವು ಏನಾದ್ರು ಒಂದು ವ್ಯವಸ್ಥೆ ನೋಟಿಸ್ ಎಲ್ಲ ಕೊಟ್ಟು ಮಾಡಿ. ಜವಾಬ್ದಾರಿ ಇಲ್ಲವೇ ಪ್ರಧಾನಿ ಹೇಳಿರುವಂತದ್ದು ಮಾತ್ರ ಸತ್ಯ ಆಗ್ತದೆ. ಪ್ರಧಾನಿ ಅವರು ಏನ್ ಹೇಳ್ತಿದ್ದಾರೆ, ಈ ವರ್ಷ ಗುಂಡಿ ಮಾಡುದು, ಬರುವ ವರ್ಷ ಮುಚ್ಚುವುದು, ಇಂಥದ್ದು ಬೇಕಾ ಕಾಮಗಾರಿ ಅಂತ ಅವರು ಹೇಳ್ತಿರ್ಬೇಕು. ಅದಕ್ಕೆ ಅವರು ಉದ್ಯೋಗಾರ್ಥಿ ಯೋಜನೆಯಲ್ಲಿ ಕಳೆದ 2006ರಿಂದ ಪ್ರಾರಂಭವಾದ ಕಾಮಗಾರಿ ಇಲ್ಲಿವರೆಗೆ ಮಾಡಿದ ಎಲ್ಲ ಕಾಮಗಾರಿ ಇರ್ತಿದ್ರೆ ಜಾಗವೇ ಇಲ್ಲ. ಅಷ್ಟು ಕಾಮಗಾರಿ ಅರಣ್ಯ ಇಲಾಖೆಯಲ್ಲಿ ಕೂಡ ಅಷ್ಟು ಗಿಡ ನೆಟ್ಟಿದ್ದಾರೆ. ಆ ಗಿಡ ಉಂಟಾ? ಇದು ಕೇಳ್ತಿರೋದು ಯಾಕೆ ಕೇಂದ್ರ ಸರ್ಕಾರ ಲಕ್ಷ ಕೋಟಿ ಇಟ್ಟು ಅದರ ಫಲ ಸಿಗ್ಬೇಕಲ್ಲ. ಇದು ನಮ್ಮ ಕನ್ಯಾಸ್ತ್ರೀಯರು ನಾಶ ಮಾಡ್ತಾರೆ ಅಂತಿದ್ರೆ ಅರಣ್ಯ ಇಲಾಖೆಯವರು ನವೋದಯದ ಬಳಿ ಎಲ್ಲಾ ಕಡೆಯಲ್ಲಿ ಅಲ್ಲಲ್ಲಿ ನೀವು ಮಾಡಿರೋದು ಸತ್ಯ. ಅಂದ್ರೆ ಅವರ ವಿಷಯ ಇಲ್ಲ. ಅವ್ರು ಏನ್ ಗ್ರಾಮ ಪಂಚಾಯತ್ ಇಲ್ಲಿ ಅದು ಮಾಡಲಿಲ್ಲ. ಮುಚ್ಚಿದ್ರು. ನಿಜವಾಗಿ ಅದನ್ನು ಅದು ದುಡ್ಡು ವಾಪಸ್ ಕಟ್ಟಬೇಕು. ಮತ್ತೆ ಅದನ್ನೇ ಈಗ ನಿರ್ಧಾರ ಮಾಡಿದ್ದೇವೆ. ಮುಂದೆ ಮತ್ತು ಈ ಕಾಮಗಾರಿಗೆ ಮಹಿಳೆಯರಿಗೆ ಕೂಲಿ ಪಾವತಿ ಆಗಿದ್ದು, ಕಾಮಗಾರಿ ಕಡತದಲ್ಲಿ ಮಹಿಳೆಯರು ಕೂಲಿ ಕೆಲಸ ನಿರ್ವಹಿಸುವ 2ನೇ ಹಂತದ ಛಾಯಾಚಿತ್ರ ಇಟ್ಟಿರುವುದು. ಒಂದಾದ್ರೂ ಇರ್ಬೇಕಲ್ಲ, ಯಾಕೆ ಅದು? ಅಷ್ಟು GPS ಮಾಡ್ಲಿಕ್ಕೆ ಅದನ್ನ ಆಕ್ಷೇಪಣೆ ಹಾಕಿ ರಿಕವರಿ ಬೇಡ, ನಾವು ಅದು ಆಕ್ಷೇಪ. ಅದೊಂದು ಆಕ್ಷೇಪ. ಅದು ಸಹ ಅದು ರಿಕವರಿ ಅವರಿಗೆ, ಅರಣ್ಯ ಇಲಾಖೆಯವರು. ಅದು ನಿಮಗೆ ಅಲ್ಲ, ಗ್ರಾಮ ಪಂಚಾಯತ್ ಅಲ್ಲ, ಅದು ಅರಣ್ಯ ಇಲಾಖೆಯವರು. ಅವ್ರು ಇಲಾಖೆ ಮಾಡ್ತಾರೆ. ಒಂದು ತೆಗೆದು ತೋರಿಸ್ಬೇಕು. ಹಾ, ಸರಿ, ಎರಡರಲ್ಲೊಂದು. ಎರಡು ಒಂದು. ನೀವು ರಿಕವರಿ ರಿಕವರಿ ಹಾಕ್ಬೇಡಿ, ಗುಂಡಿ ತೆಗೆದು ತೋರಿಸಿ. ಇಲ್ಲ, ರಿಕವರಿ ಆಗಿದ್ರೆ ಮಾತ್ರ ಅರಣ್ಯ ಇಲಾಖೆಯವರು ತೆಗೆದು ತೋರಿಸ್ಬೇಕು. ಹಾ, ಬೇರೆ ಬರೋದಿಲ್ಲ. ಆಗ್ಲೇಬೇಕು. ಹಾ, ಗುಂಡಿ ತೆಗೆದು. ಇದು ನಾವು ಕಾಮಗಾರಿ ಮಾಡೋದು ಇನ್ನೊಬ್ರು ಬಂದು ಒಳ್ಳೆ ಸತ್ಯ ಹೇಳ್ತಾರೆ. ಅಲ್ಲ, ನೀವು ಅದನ್ನು ಪಂಚಾಯತಿ ಇದರಿಂದ ಇದು ಮಾಡಿ ಅದಕ್ಕೆ ಆಕ್ಷೇಪಣೆ ಅಲ್ಲ. ನಾವು ಅದನ್ನು ಅವರ ಹತ್ರ ಹೇಳಿ ಮಾಡಿ. ಅವರಲ್ಲೇ ಮಾಡ್ಬೇಕು ಅವರು. ಅಲ್ಲ, ಇನ್ನು ಅವರೇ ಮಾಡ್ಬೇಕು. ಹೌದು. ಮುಂದೆ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಹಣಕಾಸಿನ ವಿಚಲನೆ ಪ್ರಕರಣಗಳು. ಮುಂಡೇಸಿ ಗ್ರಾಮದ ಕೋಡಂಗ ಸರ್ಕಾರಿ ಜಮೀನಿನಲ್ಲಿ ಇಂಗು ಗುಂಡಿ ರಚನೆ. ಈ ಕಾಮಗಾರಿಗೆ ಕೂಲಿ ಮೊತ್ತರು 76,431 ಪಾವತಿಯಾಗಿದ್ದು, ಈ ಕಾಮಗಾರಿ ಭೌತಿಕ ಪರಿಶೀಲನೆ ಸಂದರ್ಭದಲ್ಲಿ ಈ ಕಾಮಗಾರಿಯಲ್ಲಿ ಕೂಲಿ ನಿರ್ವಹಿಸಿದ ಶ್ರೀ ನಾರಾಯಣ ನಾಯ್ಕರವರು ಕಾಮಗಾರಿ ಸ್ಥಳವನ್ನು ತೋರಿಸಿದ್ದು, ನಾನು ಸೇರಿ 6 ಜನ ಪುರುಷ ಕೂಲಿ ಕಾರ್ಮಿಕರು ಈ ಕಾಮಗಾರಿಯಲ್ಲಿ ಕೆಲಸ
ಕೂಲಿ ಮಹಿಳೆಯರಲ್ಲಿ ಸಹ. ಮಹಿಳೆಯರದ್ದು ಯಾಕಂದ್ರೆ ಚರ್ಚೆ ಮಾಡಿ ಯಾಕಂದ್ರೆ ಚರ್ಚೆ ಮಾಡಿ ಯಾಕಂದ್ರೆ ನೇರವಾಗಿ ಚರ್ಚೆ ಮಾಡುವ ವಿಷಯ ಒಂದು ನಿಮಿಷ ಕಾಮಗಾರಿಯಲ್ಲಿ ನಾರಾಯಣಾಯಕರನ್ನು ನೇರವಾಗಿ ಭೇಟಿ ಮಾಡಿದ್ದೇವೆ. ಅವರ ಮನೆಗೆ ಹೋಗಿದ್ದೇವೆ ಮತ್ತೆ ಅವರು ಕೆಲಸ ಮಾಡಿದ್ದಾರೆ. ಮತ್ತೆ ಅಲ್ಲಿ ಜನರೇ ಕೆಲಸ ಮಾಡಿರುವಂಥದ್ದು 100ಕ್ಕೆ 100 ಮೆಷಿನರಿ ವರ್ಕ್ ಅಲ್ಲ, ಇದು ನಾವು ಖಾತ್ರಿ. ಎರಡನೇದು ಒಂಜರೆ ಎಲ್ಲಿಂದ ಬಂದದ್ದು ಒಂಜರೆ ಬೇಡ ಕೆಲಸಕ್ಕೆ ಬಂದಿರುವಂಥದ್ದು ಇರ್ಲಿ ಅವ್ರು ಹೇಳಿರುವಂಥದ್ದು. ನಂತರ ಮಹಿಳೆಯರು ಯಾರು ಕೂಡ ಇರಲಿಲ್ಲ ಅಂತ ಒಂದು 10 ಸಲ ಹೇಳಿದ್ರು. ಯಾರನ್ನು ಅವರೇ ಹೆಂಗಸರು ಬರ್ಲಿಲ್ಲ ಅಂತ ಹೇಳಿ ಅಲ್ಲಿ ಇದರಲ್ಲಿ ಹೆಂಗಸರು ಇದ್ದಾರೆ ಅಂತ ಉಂಟು, ಕೆಲಸ ಮಾಡಿದ್ದಾರೆ ಅಂತ ಬರ್ಲಿಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು. ಆ ಮನೆಯವರು ಬೆಳಿಗ್ಗೆನೆ ಸ್ವಲ್ಪ ಒಬ್ರು ಕೆಲಸ ಮಾಡಿದವರು ಅಲ್ಲ. ಅದು ಒಂದೊಂದು ಕೆಲವೆಲ್ಲ ವಿಚಾರಗಳು, ಕೆಲವು ಸಮಸ್ಯೆ ಬರ್ತದೆ ಅದರಲ್ಲಿ. ಅವರಿಗೆ ಏನು ಹೇಗೆ ಮಾತಾಡ್ಬೇಕು ಅಂತ ಯಾರು ಹ್ಯಾಂಡಿಕ್ಯಾಪ್ ಒಬ್ಬರು ಇದ್ದಾರಲ್ಲ, ಅದೇ ಮನೆಯವರು. ಅದೇ ಅಲ್ಲಿ ಯಾವ ತರ ಏನ್ ಮಾತಾಡ್ತಾರೆ ಅಂತೇಳಿ ಅವ್ರಿಗೆ ಒಮ್ಮೊಮ್ಮೆ ಇದಿಲ್ಲ. ಕೆಲಸ ಮಾಡಿದ್ರೆ ನಾವು ಪಂಚಾಯತ್ ದುಡ್ಡು ಕೊಟ್ಟರು ನಮ್ಗೆ ಸಿಗ್ಲಿಲ್ಲ ಅಂತ ಹೇಳ್ತಾರೆ ಒಂದೊಂದ್ಸರಿ. ಇಂಥ ಜನರನ್ನ ನಾವು ಏನ್ ಮಾಡ್ಬೇಕು? ಇದೆಲ್ಲ ಸಮಸ್ಯೆ. ಇವರು ಹೋದವರಿಗೆ ಒಂದೊಂದು ಬರೀಲಿಕ್ಕೆ ಒಂದು ಅವಕಾಶ ಆಯ್ತು. ನೋಡಿ ನಗರ್ತಾರೆ ಈಗ ಅವರು ವಿಷಯ ಅವರು ಹೇಳಿದ್ದಾರೆ ಸರಿ, ಇವ್ರದ್ದು ತಪ್ಪಲ್ಲ. ನಾವಿಲ್ಲಿ ಕೆಲಸನೇ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲ ಕೆಲಸನೇ ಮಾಡಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ವಿಷಯ ಹೌದಲ್ವಾ? ಮುಂಡಾಜೆ ಗ್ರಾಮದ ನವೋದಯ ಶಾಲೆ ಸರ್ಕಾರಿ ಜಮೀನಿನಲ್ಲಿ ಇಂಗುಂಡಿ ರಚನೆ. ಈ ಕಾಮಗಾರಿಗೆ ಕೂಲಿ ಮೊತ್ತರು 71,196 ಪಾವತಿಯಾಗಿದ್ದು, ಅಳತೆ ಪರಿಮಾಣ ಪುಸ್ತಕದಲ್ಲಿ ಜಂಟಿ ಚೆಕ್ ಮೆಜರ್ಮೆಂಟ್ ನಡೆಸದೇ ಇರುವುದು ಕಂಡು ಬಂದಿರುತ್ತದೆ. ಆದ್ದರಿಂದ ಪಾವತಿಯಾದ ಮೊತ್ತ 71,196 ಹಣಕಾಸು ನಿರೀಕ್ಷಣೆಗೆ ಪರಿಗಣಿಸಲಾಗಿದೆ. ಗ್ರಾಮ ಪಂಚಾಯತ್ಗೆ ಕೆಲಸ ಆಗುವಾಗ ಪೇಮೆಂಟ್ ಮಾಡುವಾಗ ಚೆಕ್ ಮೆಜರ್ಮೆಂಟ್ ಮಾಡಬೇಕು. ಒಬ್ಬರು ಮಾಡಿದ್ದಾರೆ ಹೇಳ್ತಾರೆ, ಒಬ್ಬರು ಬಾಕಿ ಮುಂದೆ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಪ್ರಕ್ರಿಯೆ ಉಲ್ಲಂಘನೆ ಪ್ರಕರಣಗಳು. ಈ ಗ್ರಾಮ ಪಂಚಾಯತ್ನಲ್ಲಿ ಎಂಎಸ್ ತಂತ್ರಾಂಶದ ಪ್ರಕಾರ 3 ಕುಟುಂಬದ 6 ಕೂಲಿ ಕಾರ್ಮಿಕರಿಗೆ ಕೂಲಿ ಮೊತ್ತರು 0.05ರಂತೆ ಕೂಲಿ ವಿಳಂಬ ಪ್ರಕರಣಗಳು ಕಂಡುಬಂದಿರುತ್ತದೆ. ಆದ್ದರಿಂದ ಇದನ್ನು ಪ್ರಕ್ರಿಯೆ ಉಲ್ಲಂಘನೆ ಪರಿಗಣಿಸಲಾಗಿದೆ. ಹಾಗೆ ಆರ್ಡರ್ ಮಾಡಿ 15 ದಿವಸದ ಒಳಗೆ ಪೇಮೆಂಟ್ಗೆ ಇದು ಕೊಡಬೇಕು. ಸರಿ ಮುಂದೆ ಪ್ರಾಬ್ಲಮ್ ಇರ್ತದೆ, ಹಾಗಾಗಿ ಆಗಿರ್ತದೆ. ಅದು ಒಂದು ಡಾಕ್ಯುಮೆಂಟ್ ಸಮಸ್ಯೆ ಇರುವಂತ ಹೌದು, ಅಂತ ಸಮಸ್ಯೆಯಿಂದಾಗಿ ಆಗಿರ್ತದೆ. ಅಥವಾ ಕೆಲವು ಸರ್ವರಿಗೆ ಸಮಸ್ಯೆ ಇರ್ತದೆ. ಈ ಗ್ರಾಮ ಪಂಚಾಯತ್ನಲ್ಲಿ ಮಾಹಿತಿ ಗೋಡೆ ಇದ್ದು 2024-25ನೇ ಸಾಲಿನ ಕೂಲಿ ಮೊತ್ತ ಮತ್ತು ಕೋಶ್ವರೆಯನ್ನು ನಮೂದಿಸಿರುವುದಿಲ್ಲ. ಸರಿ, ಅದನ್ನು 370 ರೂಪಾಯಿ ಕೂಲಿ ಮೊತ್ತ ಆಗಿದೆ. ಏನ್ ಸರ್? ಹೌದಾ? ಆವಾಗ ಪರಿಸ್ಥಿತಿ ಪಂಚಾಯತ್
ಮಳೆ ಗೊತ್ತಲ್ಲ ಎಲ್ಲ ಹೋಯ್ತು. ಮತ್ತೆ ಮೊನ್ನೆ ಇದು ಮಿಷನ್ ಹೊಡಿಯುವಾಗ ಕೆಲವು ಇತ್ತು ಗಿಡ, ಅವು ನಾನು ಅವತ್ತು ಇರಲಿಲ್ಲ, ಎಲ್ಲ ತೆಗೆದು ಬಿಟ್ಟ. ಇವತ್ತು ಇರು ಹೋಗುವಾಗ ಕ್ಲೀನ್ ಇತ್ತು, ಒಂದು ಗಿಡ ಇಲ್ಲ. ನಾಲ್ಕೈದು ಈಗ ನನಗೆ ದೊಡ್ಡ ನಾಚಿಕೆ ಮರ್ಯಾದೆ ಬರ್ತಾ ಇದೆ. ಅಂದ್ರೆ ನಾನು ಉದ್ಯೋಗದಲ್ಲಿ ತುಂಬಾ ಕೆಲಸ ಮಾಡ್ತೇನೆ. ಇಲ್ಲಿ ಹೊಸದಾಗಿ ಹಾಕ್ಲಿಲ್ಲ, ಆಕ್ಷೇಪಣೆ ಹಾಕ್ಲಿಲ್ಲ. ನೀವು ಅದನ್ನು ನೆಡಬೇಕು. ನೆಟ್ಟು ಪುನಃ ಪರಿಶೀಲನೆಗೆ ಬರ್ತೇವೆ ನಾವು ಬರುವ ವರ್ಷ. ಈಗ ಅದಕ್ಕೆ ಅದನ್ನೇನಂದ್ರೆ ಇದು ಮಾತ್ರ ನಿಯಮ ಸ್ವಲ್ಪ ಉಲ್ಲಂಘನೆ ಇದೆ ಅಂತ ಮಾತ್ರ ಬಿಟ್ರೆ ಬೇರೆ ಯಾವುದನ್ನು ನಾವು ಬರಲಿಲ್ಲ. ಇದು ನಿಮ್ಮ ಗಮನಕ್ಕೆ. ನಾಶ ಆಗಿರುವುದು ಕಾಳು ಮೆಣಸುದು ನಂಬರ್ 1 ಅಂತ ಇಲ್ಲಿ ಮಾತ್ರ ಬರಲ್ಲ. ಬೇರೆ ಇದೇ ತೋಟಕ್ಕೆ ಕೇಂದ್ರ ಸರ್ಕಾರ ಬಂದ್ರೆ ದಂಡ ಅವ್ರು ಇದನ್ನು ನಿಲ್ಲಿಸಿ ಅಂತ ಹೇಳ್ತಾರೆ. ಈ ಸ್ಕೀಮ್ ಅನ್ನು ಅದನ್ನು ತೆಗೀರಿ ಅಂತ ಹೇಳ್ತಾರೆ. ಇದು ನಿಮ್ಮದಂತಲ್ಲ. ಕಾಳು ಮೆಣಸು 10 ತೋಟಕ್ಕೆ ಹೋದ್ರೆ 3 ಪ್ರಕರಣ ನಿಮ್ಮ ಹಾಗೆ ಕೃಷಿಕರ ಸಮಸ್ಯೆ ಅದು. ಎಲ್ಲ ರೀತಿಯ ಸಮಸ್ಯೆ ಉಂಟು. ಅದನ್ನು ನೆಡಬೇಕು ಅಷ್ಟೇ. ಏನಾದ್ರು ಚರ್ಚೆ ಮಾಡ್ಲಿಕ್ಕೆ ಮಾಡ್ಬೋದು. ಆಮೇಲೆ ನೀವೆಲ್ಲ ಅಹವಾಲು ಕೊಡೋದಿದ್ರೆ ಕೊಡ್ಬೋದು, ಏನಾದ್ರು ಅರ್ಜಿ ಕೊಡೋದಿದ್ರೆ. ಇವತ್ತು ಅರ್ಜಿ ಕೊಡ್ಲಿಕ್ಕೆ ಲಾಸ್ಟ್ ನಾವು ವಿಚಾರ ಎಲ್ಲ ಮಾಡ್ತೇವೆ. ಅದೇ ಒಂದು ಕಡೆ ನೀವು ಶಾಶ್ವತವಾಗಿ ಇನ್ನೊಂದು ಸೈಡ್ ಕೂಡ ಈ ಕಡೆ ರೋಡ್ಲು ಬೇರೆ ಬೇರೆ ಬಿಲ್ಡಿಂಗ್ಗಳು ಈ ಕಡೆ ಎಲ್ಲ ಇಲ್ಲೇ ಕೆಳಗೆ ಬೀಳ್ತಾ ಇದೆ. ಗಮನಿಸಬಹುದು ನೀವು ಅಲ್ಲಿ ನಡೆಯುವಾಗ ಇಲ್ಲೇ ನಮ್ಮ ಕಾಲಬುಡದಲ್ಲೇ ಇದೆ. ಎರಡು ಸೈಡ್ ಕೂಡ ಅದನ್ನು ಮಾಡಬೇಕು. ಅಗರಿ ರಸ್ತೆ ಒಂದು ಸೈಡಿಗೆ ನೀವು ಮಾಡಿದೆ ಪ್ರಾರಂಭದಲ್ಲಿ, ಈ ಕಡೆ ಕೂಡ ಬಾಕ್ಸರಿಯನ್ನು ಮಾಡಬೇಕು. ಅಧಿಕಾರ ಮಾಡಿಸ್ತಾರೆ ಎಲ್ಲ ಇದ್ದದ್ದು ಅದೇನಿಗೆ ಏನೆಲ್ಲ ಬಾಕಿದೆಲ್ಲ ಅದೆಲ್ಲ ಕೋಟಿ ಪ್ಲಾಸ್ಟಿಕ್ ಅಲ್ಲಿಗೆ ಹೋಗ್ತದೆ. ನಮ್ಮ ಸೀದಾ ಅಲ್ಲಿ ಹೋಗ್ತದೆ ರೋಡಿಗೆ, ರೋಡ್ನಲ್ಲಿ ಹೋಗಿದೆ ಪ್ಲಾಸ್ಟಿಕ್. ಮತ್ತೆ ಅಲ್ಲಿ ಸರಿಯಾಗಿ ನೀರು ಹೋಗ್ತಾ ಇಲ್ಲ. ಒಂದು ಕಡೆ ಬ್ಲಾಕ್ ಆಗಿದೆ, ಎಲ್ಲ ಜರ್ದು ಮೇಲೆ ಕಾಂಕ್ರೀಟ್ ರಸ್ತೆ ಮೋರಿದ್ದು ಪೈಪು ಹೋಗಿದೆ, ಜರ್ದೇ ಹೋಗಿದೆ. ಸ್ವಲ್ಪ ಹೌದು, ಅದು ಮಾತ್ರ ಗಮನಿಸಿದ ಅಂಶ. ಮತ್ತೆ 22 ಒಂದು ವಿಷಯ ಯಾಕಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ವಿಷಯ ಹೌದು, ಅಲ್ಲಿ ಆ ಕಡೆಯಿಂದ ಮಣ್ಣು ಬಂದು ಎಲ್ಲ ಜಾರು ಎಲ್ಲ ಕೈ ಹೋಗಿ ಒಮ್ಮೆ ಲಾರಿ ಬಂದು ಬಿದ್ದು ಅದೊಂದು ಸೈಡ್ ನಾವೆಲ್ಲ ಪಂಚಾಯತ್ ವತಿಯಿಂದ ಅವತ್ತು ಕಳಿಸಿದ್ದೇವೆ. ಈ ಕಡೆಯಿಂದ ಸ್ವಲ್ಪ ಇನ್ನೂ ಜಾಸ್ತಿ ಹೋಗಿದೆ. ಅದಕ್ಕೆ ಇನ್ನು ಏನಾದರೂ ಸ್ವಲ್ಪ ದುಡ್ಡು ಅಮೌಂಟ್ ಇಟ್ಟು ಅದನ್ನು ಕಟ್ಟಬೇಕು. ಈಗ ಯಾಕಂತ ಹೇಳಿದ್ರೆ ಇಲ್ಲಿ ಬಂದ ಸ್ವಲ್ಪ ಅನುದಾನವನ್ನು 4 ವಾರ್ಡಿಗೆ ಹಂಚುವಾಗ ಅದರಲ್ಲಿ ಮುಗಿದು ಹೋಗ್ತದೆ. ಇನ್ನು ವಸತಿ ಇದರಲ್ಲಿ ಬರುವಾಗ ಅದನ್ನು ಮಾಡಿಸುವ. ಇನ್ನು ನಾವು ಇಲ್ಲದಿದ್ರು ಬರುವವರ ಹತ್ರ ಇಲೆಕ್ಷನ್ ಅಲ್ಲಿ ಯಾರು ಗೆಲ್ತು ಬರ್ತಾರೆ ಅವರ ಹತ್ರ ಮಾತಾಡಿ ರಿಕ್ವೆಸ್ಟ್ ಕೇಳಿ ಅವರ ಹತ್ರ ಮಾಡ್ತೇವೆ. ಮೇಡಮ್ ಅದೊಂದು ವಿಚಾರ. ಮತ್ತೆ ಆಸ್ಪತ್ರೆ ಇದೆ, ಅಲ್ಲಿ ಕೂಡ ಒಂದು ಮೋರಿ ಮುಚ್ಚಬೇಕು ಆಸ್ಪತ್ರೆ ಕಡೆಯಲ್ಲಿ. ಅದನ್ನು ತೆಗಿಬೇಕಾದ್ರೆ ದುಡ್ಡು ಬೇಕು. ನಮ್ಮ ಪಂಚಾಯತ್ ದುಡ್ಡು ಇಲ್ಲ ಅಂತ ಹೇಳ್ತೀವಿ ನೀವು, ನಾವೇನ್ ಮಾಡುದು ನೋಡಿ. ಅವ್ರು ಕಂಪ್ಲೇಂಟ್ ಮಾಡ್ತಾರೆ. ಅವರು ನಿಜವಾಗಿ ಯಾವುದು ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸರ್ಕಾರದಿಂದ ಸ್ವಲ್ಪ ದುಡ್ಡು ಇಡಬೇಕು. ಯಾರು 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 ಈಗ ಯಾರು ಮುಂದೆ ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕು ಪಂಚಾಯತ್ ಇಲ್ಲ, ನಾವು ಯಾರು ಮುಂದಿನ ಸಾಲಿನಲ್ಲಿ ಆಯ್ಕೆ ಆಗುವ ಜನಪ್ರತಿನಿಧಿಗಳ ಒಂದು ಬಾಡಿ ಇರುತ್ತಲ್ವಾ, ಅದರ ಸಮಸ್ಯೆನೇ. ಯಾಕಂದ್ರೆ ಆಸ್ಪತ್ರೆ ಹೋಗುವಂತ ಇದೊಂದು ಮಾತ್ರ ಸ್ವಲ್ಪ ದುಡ್ಡು ಇರಬೇಕು. ಈಗ 2025
ಕಳಿಸ್ತೇವೆ. ದಯವಿಟ್ಟು ಏನಾದ್ರು ಇನ್ನಿತ ಕಾಮಗಾರಿಗಳಿದ್ರೆ ಸೋಮವಾರ 10 ಗಂಟೆ ಒಳಗೆ ನಮಗೆ ಪಂಚಾಯತ್ ಈಗ ಒಂದು 5 ದಿವಸ ಬೇಕು. ತುಂಬಾ ತುಂಬಾ ಒಂದು ತಿಂಗಳಿಗೆ ಹೇಳ್ತಾ ಉಂಟು. ನೋಡಿ ಒಂದು ತಿಂಗಳಲ್ಲ, 2 ನನಗೆ ತಿಂಗಳು ಹೇಳ್ತಾ ಉಂಟು. ನೋಡಿ ನನಗೆ ಆರ್ಟಿಸ್ಟ್ ಬೇಕು. ಬೇಡ, ಅರ್ಜಿ ಕೊಡಿ. ಅಷ್ಟೇ ಅಷ್ಟೇ. ಹಾ, ಸರಿ. ನೀವ್ ಏನ್ ಮಾಡ್ತೀರಿ ಅಂತ ನಮಗೆ ಬಾಯಲ್ಲಿ ಹೇಳಿ ಸಾಕು. ಹಾ, ಸಾಕಮ್ಮ. ಬರ್ಕೊಳ್ತೇವೆ ಅಲ್ಲಿ. ಆಯ್ತಾ? ಅಷ್ಟನ್ನ ಹೇಳಿ. ಅದೊಂದು ಯೋಜನೆಯಲ್ಲಿ ಸಂಗ್ರಾಮಗಳೆಲ್ಲ ಹಾಕಿ ಅಡ್ಡಿ ಕೊಡಿ. ಮತ್ತೆ ಅರ್ಜಿ ಕೊಡಿ. ಡಬ್ಬಿ ಎಲ್ಲ ಕೊಡ್ಲಿಕ್ಕಿಲ್ಲ. ಯಾವ ಚಾರ್ಜ್ ಮಾಡ್ತೀರಿ ಅದನ್ನು ಮಾತ್ರ ಕೊಡ್ಬೇಕು. ಹಾಗಾಗಿ ಅದನ್ನೊಂದು ನಿಮ್ಮ ಗಮನಕ್ಕೆ ಯಾರು ಮಾಡ್ತಾರೆ ಇನ್ನು ಬಟ್ ಕೆಲವರು ಮಾಡಿಲ್ಲ ಯಾರು ನಿಜವಾಗ್ಲೂ ವರ್ಕ್ ಮಾಡ್ತಾರೆ ಅಂತವ್ರು ಮಾತ್ರ ಡಿಮಾಂಡ್ ಜಾಸ್ತಿ ಕೊಟ್ಟು ಕೆಲವರು ವರ್ಕ್ ಎಕ್ಸಿಸ್ಟ್ ಮಾಡುದು ಅಂತ ನಮಗೆ ಮತ್ತೆ ಸಮಸ್ಯೆ ಆಗ್ತದೆ. ಮಾನವ ಕಡಿಮೆ ಉಂಟು ಅಂತ ನಮ್ಮ ಹತ್ರ ನಮಗೆ ಒತ್ತಡ ಇರ್ತಾರೆ. ಆದ್ರಿಂದ ನಿಜವಾಗಿ ಎಷ್ಟು ವರ್ಕ್ ಮಾಡ್ತಾರೆ ಅಷ್ಟನ್ನು ಮಾತ್ರ ಹೇಳಿ. ನಾವು 1 ಲಕ್ಷದವರೆಗೂ ಕೊಡುದು, ಇಲ್ಲಿ 20,000 ಮಾತ್ರ ಇರುದು. ನಮಗೆ ಟಾರ್ಗೆಟ್ ಬರುದು ನಾವೆಷ್ಟು ಅಲ್ಲಿ ಮೊನ್ನೆ ಎಂಟ್ರಿ ಮಾಡಿದ್ರೆ ಅದರ ಮೇಲೆ ನಮಗೆ ಟಾರ್ಗೆಟ್ ಬರುದು. ಹಾಗಾಗಿ ದಯವಿಟ್ಟು ಇದಕ್ಕೆ ಸಹಕಾರ ಕೊಡ್ಬೇಕು. ಮುಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ಬೇಕು ಅಂತ ಕೇಳ್ಕೊಂಡು ಸ್ವಲ್ಪ ಆದಷ್ಟು ಬೇಗ ಮುಗಿದ್ರೆ ಈಗ ಎಷ್ಟೊಂದೆಲ್ಲ ಬರ್ಲಿಕ್ಕೆ ಹೌದು, ಮುಗೀತದೆ. ಎಲ್ಲ ಇವತ್ತಿನ ಕಾರ್ಯಕ್ರಮದ ಗೌರವಯುತ ಆಯಾ ಇಲಾಖೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗ್ರಾಮಸ್ಥರು ಇವತ್ತೊಂದು ಒಳ್ಳೆಯ ಒಂದು ಗ್ರಾಮಸ್ಥರಿಗೆ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಮುಂಚೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿನ ಆಡಿಟ್ ನಮಗೆ ಬರ್ತಿದೆ. ಆದ್ರೂ 5 ವರ್ಷದ ಆಡಿಟ್ ಒಂದೇ ಸಲ ಕೊಟ್ಟಿದ್ದಾರೆ. ಈ ಸಲ ನಮ್ಮ ಆಡಿಟಿನ ಟೀಮ್ ರಾಜೀವ ಸಾಧನೆ ಅಂತ ಹೇಳಿದ್ರೆ ತಾಲೂಕಿನ ಟಾಪ್ ಶೂಟರ್ ಟೈಪ್ ಏನೇ ಅದು ಒಂದು ಸ್ವಲ್ಪ ಕಂಡು ಹಿಡಿದಿದ್ದಾರೆ ಅನ್ಸುತ್ತೆ. ಅವರ ತಂಡ ಅವ್ರಿಗಿಂತ ಹುಷಾರಿದೆ. ಹೀಗಾಗಿ ಒಳ್ಳೆಯ ತಂಡ. ಯಾಕಂತ ಹೇಳಿದ್ರೆ ಆ ತಂಡ ಇದ್ದಾದ್ರಿಂದಲೇ ಸ್ವಲ್ಪ ಬಾಕಿಯವರಿಗೂ ಕೆಲಸದಲ್ಲಿ ಇದೆ. ಅದೇ ರೀತಿ ನಮ್ಮ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಂದ ಕೆಲವೊಂದು ಕಾಮಗಾರಿಗಳು ಆಗಿದೆ. ಆದ್ರೆ ಆ ಕಾಮಗಾರಿ ಆದ ನಂತರ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅವಧಿ ಮುಗಿದೋಗಿದೆ. ಅದರಿಂದಾಗಿ ಆ ಎಲ್ಲ ಕೆಲಸಗಳನ್ನು ನೋಡಿದ್ದೇವೆ. ಆದ್ರೆ ಎಲ್ಲ ಕೆಲಸಗಳು ಒಳ್ಳೆ ರೀತಿಯಲ್ಲಿ ಆಗಿದೆ. ಶಾಲೆಯಲ್ಲಿ ಎಲ್ಲಿ ಲೋಪದೋಷಗಳಾದ್ರೆ ಸ್ವಲ್ಪ ವ್ಯತ್ಯಾಸಗಳಾಗಿದ್ರೆ ಅದನ್ನು ಯಾವುದೇ ರೀತಿಯ ದೊಡ್ಡ ಸಮಸ್ಯೆಗೆ ಇದು ಮಾಡಬೇಡಿ. ನಮ್ಮ ಪಂಚಾಯತ್ ಮೇಲೆ ನಿಮಗೆ ತುಂಬಾ ಅಭಿಮಾನ ಉಂಟು. ಅದರಿಂದ ಕೇಳ್ತಾ ಇದ್ದೇನೆ. ನಿಮ್ಮ ಮೇಲೆ ನಮಗೆ ಅತ್ಯಂತ ಪ್ರೀತಿ ಉಂಟು. ಅದೇ ರೀತಿ ಎಲ್ಲ ಕೆಲಸಗಳಿಗೆ ಒಳ್ಳೆ ರೀತಿಯ ಸಹಕಾರ. ಯಾವುದೇ ಒಂದು ರೀತಿಯಲ್ಲಿ ಮುಂದಾದಿಯಲ್ಲಿ ಕೆಲಸ ಒಳ್ಳೆದಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಿಮಗೂ ನಿಮ್ಮ ತಂಡಕ್ಕೂ ಅಭಿನಂದನೆಗಳು. ಇನ್ನು ಕೂಡ ನಿಮ್ಮ ಸಹಕಾರ ಒಳ್ಳೆ ರೀತಿಯಲ್ಲಿ ನಮ್ಮ ಮುಂದಾಗಬೇಕು ಪಂಚಾಯತ್ ಇರ್ಲಿ ಅಂತ ಹೇಳುತ್ತಾ ಈ ಒಂದು ಅವಕಾಶ ಉಂಟಾಗಿದೆ. ಹಾಗೂ ಅಭಿವೃದ್ಧಿ ಅಧಿಕಾರಿಗಳೇ, ಹಾಗೆ ಗ್ರಾಮ ಪಂಚಾಯತಿನ ಕಾರ್ಯದರ್ಶಿಗಳೇ ಹಾಗೂ ರಾಜೇಶ್ ಶಾಲೆನವರ ತಂಡದವರು, ಹಾಗೆ ನಮ್ಮ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರ ಗ್ರಾಮಸ್ಥರು, ನಾನು ಇವತ್ತಿನ ಸಭೆಗೆ ಬಂದ ಉದ್ದೇಶವನ್ನ ಹೇಳ್ತಾ ಒಂದೆರಡು ಮಾತಾಡ್ತೀನಿ. ಆಗ್ಲೇ ಹೇಳಿದ್ದೀರಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಹೋಗ್ಬೇಕು ಅಂತೇಳಿ. ಶಿಕ್ಷಣ ಇಲಾಖೆಯಿಂದ ಈ ಸಭೆಗೆ ಒಬ್ರು ಬರಬೇಕಾಗಿತ್ತು. ಅಲ್ಲಿ ಸಾಮಾನ್ಯ ಗೊತ್ತಿರಬೇಕು, ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಮ್ಮ ಬೆಳತಂಗಡಿಯಲ್ಲಿ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಅದರಲ್ಲಿದ್ದಾರೆ. ಅಷ್ಟಾಗುವಾಗ ನನ್ನನ್ನು ಹುಡುಕುವಾಗ ಮುಂದಾದಿಯಲ್ಲಿ ನಾನೇ ಹತ್ತಿರದಲ್ಲಿದ್ದೇನೆ, ಹೋಗ್ಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ ಅವರು ನನ್ನನ್ನು ನೇಮಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ನಾವು ದಿನ ಇದೆಲ್ಲವನ್ನ ನೋಡ್ತಾ ಇರ್ತೇವೆ, ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೇವೆ, ಮತ್ತೆ ನಾವೆಲ್ಲರೂ ಮಾತಾಡಿಕೊಳ್ಳೋದು ನೋಡ್ತಾ ಇರ್ತೇವೆ. ಇವತ್ತೊಂದು ನಿರ್ದಿಷ್ಟವಾದಂತ ಒಂದು ನಾವೆಲ್ಲರೂ ಸೇರಿಕೊಂಡು ಒಂದಿಷ್ಟು ಚರ್ಚೆಯನ್ನ ಮಾಡ್ತಕ್ಕಂಥ ಒಂದು ಈ ಕಾರ್ಯಕ್ರಮ. ಈಗಾಗಲೇ ಕೆಲವರೆಲ್ಲ ಹೇಳಿದ್ರು, ಇಲ್ಲಿಯ ಕಾರ್ಯಕ್ರಮ ನಾವು ನೋಡಿದ ಹಾಗೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ನಾನು ಇಲಾಖೆಯ ಕಡೆಯಿಂದ ಹೇಳೋದು ಇಷ್ಟೇ, ಈಗಾಗಲೇ
ಇಲಾಖೆ ಸಾಕಷ್ಟು ಕಾರ್ಯಕ್ರಮಗಳನ್ನ ತರ್ತಾ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಈಗಾಗಲೇ ಸರ್ಕಾರ ಸಾಕಷ್ಟು ಕಾರ್ಯಕ್ರಮ, ಈಗ ಉದಾಹರಣೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಬರ್ತಾ ಇದೆ. ಮತ್ತೆ ಇನ್ನೊಂದು ಕಡೆ ಸುಮಾರು ಒಂದು 25,000 ಶಾಲೆಗಳನ್ನು ಮುಚ್ಚುವಂತಹ ಹಂತದಲ್ಲಿದೆ ಅಂತ ಹೇಳಿ ನೀವೆಲ್ಲರೂ ನೋಡಿದ್ದೀರಿ. ಹಾಗೆ ಇದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಅಂತ ಹೇಳಿ ಮುಂದಿನ ದಿನದಲ್ಲಿ ಏನು ಹೋಬಳಿಗೆ ಒಂದು ಅಥವಾ ಗ್ರಾಮಕ್ಕೆ ಒಂದು ಕೆಪಿಎಸ್ಸಿ ಶಾಲೆಗಳನ್ನ ತರ್ತಾ ಇದೆ ಪಂಚಾಯತಿ ವ್ಯಾಪ್ತಿಯಲ್ಲಿ. ಹಾಗೆ ಮ್ಯಾಗ್ನೆಟಿಕ್ ಶಾಲೆ ಅಂತ ಹೇಳಿದ್ರೆ ಕೆಲವು ಶಾಲೆಗಳನ್ನ ಟ್ಯಾಗ್ ಮಾಡುವಂತ ವ್ಯವಸ್ಥೆ ಎಲ್ಲ ಸರ್ಕಾರ ಇದನ್ನು ಪ್ಲಾನ್ ಮಾಡ್ತಾ ಇದೆ, ತಮ್ಗೆಲ್ಲರೂ ಗೊತ್ತಿದೆ ಇದು. ಹೀಗೆ ಸರ್ಕಾರ ಇಷ್ಟೆಲ್ಲ ಹಣವನ್ನು ಖರ್ಚು ಮಾಡುವಾಗ ಸರ್ಕಾರಕ್ಕೆ ಏನಾದ್ರೂ ಸ್ವಲ್ಪ ಲಾಭ ಬೇಕಲ್ಲ ಅಂತ ಹೇಳಿ ನಿರೀಕ್ಷೆಯನ್ನ ಮಾಡ್ತಾ ಇದೆ. ನವೆಂಬರ್ 14 ತಾರೀಕು ಒಂದು ಕಾರ್ಯಕ್ರಮವನ್ನ ಶಿಕ್ಷಣ ಮಂತ್ರಿಗಳು ಮಾಡಿದ್ರು. ಏನು ಅಂತ ಹೇಳಿದ್ರೆ ಎಲ್ಲ ಹೆತ್ತವರು ಪೋಷಕರು ಶಾಲೆಗೆ ಇವತ್ತು ಹೋಗ್ಬೇಕು ಅಂತ ಹೇಳಿ ಕಡ್ಡಾಯ ಮಾಡಿದ್ರು. ನಾವು ಕೂಡ ಪ್ರತಿ ತಿಂಗಳೊಂದು ಕರಿತೇವೆ. ನಾವು ಕರೆಯೋದ್ರ ಜೊತೆಗೆ ಸರ್ಕಾರ ನೇರವಾಗಿ ನೀವು ಶಾಲೆಗೆ ಹೋಗ್ಬೇಕು ಅಂತ ಹೇಳಿ. ಕಾರಣ ಇಷ್ಟೇ, ಖಾಲಿ ಶಿಕ್ಷಕರು ಹೋಗಿ ಪಾಠ ಮಾಡ್ತಾರೆ, ಅವರ ಕರ್ತವ್ಯನ ಮುಗಿಸ್ಕೊಂಡು ಬರ್ತಾರೆ. ನಿಮ್ಮ ಶಾಲೆ ಅಭಿವೃದ್ಧಿ ಆಗ್ಬೇಕು, ನಿಮ್ಮ ಊರಿನ ಅಭಿವೃದ್ಧಿ ಆಗ್ಬೇಕು ಅಂತಿದ್ರೆ ನೀವುಗಳು ಹೋಗಿ ಶಾಲೆಗೆ ನೀವು ಸಾಕಷ್ಟು ಹತ್ತಿರದಲ್ಲಿ ಇರ್ಬೇಕು ಅಂತ. ಈಗ ಒಂದು ಊರು ಒಂದು ಒಳ್ಳೆ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ ಒಂದು ಶಾಲೆ, ಒಂದು ಆ ಊರಿನಲ್ಲಿರ್ತಕ್ಕಂಥ ಆಸ್ಪತ್ರೆ, ಆ ಊರಿನಲ್ಲಿರ್ತಕ್ಕಂಥ ದೇವಸ್ಥಾನಗಳು ನೋಡಿಕೊಂಡು ಆ ಊರು ಹೇಗಿದೆ ಅಂತಕ್ಕಂಥದ್ದನ್ನ ನಾವು ಹೇಳ್ತಕ್ಕಂಥದ್ದು. ಹೀಗಾಗಿ ಶಾಲೆಗಳಿಗೆ ನಿಮ್ಮೆಲ್ಲರ ಪಾತ್ರ ಇದೆ, ತುಂಬಾ ಇದೆ. ಅದು ಮಕ್ಕಳು ಇರ್ಬೋದು. ಕೆಲವರು ಹೇಳ್ತಾರೆ ಸರ್ ನಮ್ಮ ಮಕ್ಕಳು ಹೋಗುದಿಲ್ಲ, ನಾವೇಕೆ ಆ ಕಡೆ ಹೋಗುದು. ಖಂಡಿತ ಅದು ತಪ್ಪು. ನಾವು ಕಲ್ತಂತ ಶಾಲೆ ನಾವೆಲ್ಲರೂ ಈಗ ನೋಡಿ, ಈಗ ಉದಾಹರಣೆ ನಮ್ಮ ಈ ಪ್ರತಿಯೊಬ್ಬರು, ನಾನು ಹೋಗುದಿದ್ರು, ನನ್ನ ಅಣ್ಣನೋ ನನ್ನ ತಮ್ಮನೋ ಅಥವಾ ಯಾರೋ ಖಂಡಿತವಾಗಿ ಒಂದು ಮನೆಯಿಂದ ಯಾರಾದ್ರೂ ಒಬ್ರು ಖಂಡಿತ ಕಲ್ತಿರ್ತಾರೆ. ಆ ಅಭಿಮಾನ ಇಟ್ಟುಕೊಂಡು ನಾವು ಶಾಲೆ ಕಡೆಗೆ ಹೋಗ್ತೇವೆ. ನಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡ್ಬೇಕು. ಮಂತ್ರಿಗಳು ಹೇಳಿದ್ದೇ ಅದು, ನೀವು ಹೋಗಿ ನೀವು ಅವರೊಟ್ಟಿಗೆ ಸಹಕರಿಸಬೇಕು ಅಂತ. ಈಗ ಎಷ್ಟೋ ಮಕ್ಕಳು ಶಾಲೆಯನ್ನ ಬೇರೆ ಬೇರೆ ಕಾರಣಗಳಿಂದ ಬಿಡ್ತಾ ಇದ್ದಾರೆ. ಆಮೇಲೆ ನಮ್ಮ ಊರಲ್ಲಿ ಕೂಡ, ಈ ಊರಲ್ಲಿ ಶಾಲೆಯಿಂದ ಕೂಡ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಅದೆಲ್ಲ ಆ ಕಾರಣಗಳು ಬೇಕಾದಷ್ಟು ಇರಬಹುದು. ಅಂತದೆಲ್ಲವನ್ನು ನಾವೇನ್ ಮಾಡ್ಬೇಕು ಅಂತಿದೆ, ಅದನ್ನು ಕಡಿಮೆ ಮಾಡಿ ನಮ್ಮ ಊರಿನ ಶಾಲೆಗೆ ಮಕ್ಕಳು, ನಮ್ಮ ಗ್ರಾಮದ ಮಕ್ಕಳು ಬರೋ ಹಾಗೆ ನಾವು ನೋಡಿಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಆ ಶಾಲೆ ಉಳಿಬೇಕು ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ಬೇಕು. ಮತ್ತೆ ಶಿಕ್ಷಕರ ಕೊರತೆ ಇದೆ ಅಂತ ಹೇಳ್ತಾರೆ. ಶಿಕ್ಷಕರ ಸಂಖ್ಯೆ ಹೆಚ್ಚಾಗ್ಬೇಕಾದ್ರೆ ಮಕ್ಕಳು ಇರ್ಬೇಕು ಅಂತ. ಇದೆಲ್ಲವನ್ನ ಸೇರಿಸಿ ಅನೇಕ ನೋಡಿ, ಈಗಾಗಲೇ ಮಕ್ಕಳಲ್ಲಿ ಪೌಷ್ಟಿಕತೆಯನ್ನು ಹೋಗಲಿಕ್ಕೆ ಸರ್ಕಾರ ಬೇರೆ ಬೇರೆ ಬಿಸಿ ಊಟ ಇರ್ಬೋದು, ಮತ್ತೆ ಹಾಲಿನ ವ್ಯವಸ್ಥೆ ಇರ್ಬೋದು, ಮೊಟ್ಟೆ ವ್ಯವಸ್ಥೆ ಇರ್ಬೋದು. ನೋಡಿ, ವಾರದಲ್ಲಿ ಒಂದು ಮೊಟ್ಟೆ ಇತ್ತು. ಈಗ ಅಜಿಮ್ ಪ್ರೇಮ್ಜಿ ಅವರ ಸಹಕಾರದಲ್ಲಿ ವಾರದ 6 ದಿನಗಳಲ್ಲಿ ಕೂಡ ಮೊಟ್ಟೆಯನ್ನು ಕೊಡ್ತಾ ಇದೆ. ಮಧ್ಯಾಹ್ನದ ಬಿಸಿ ಊಟವನ್ನು ಕೊಡ್ತಾ ಇದೆ. ಬೆಳಿಗ್ಗೆ 10 ಗಂಟೆಗೆ ಹಾಲನ್ನು ಕೊಡ್ತಾ ಇದೆ. ಪಠ್ಯ ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಸವಲತ್ತನ್ನು ಕೊಡ್ತಾ ಇದೆ. ಕೊಟ್ಟರು ಕೂಡ ಇನ್ನು ನಿರೀಕ್ಷೆ, ಸರ್ಕಾರದ ನಿರೀಕ್ಷೆ ಮಟ್ಟದಲ್ಲಿ ಅದೆಲ್ಲೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ ಒಂದು ಕಡೆ ಇದೆ. ಅದಕ್ಕೆ ಈಗ ಮುಂದಿನ ದಿನಗಳಲ್ಲಿ ಅದಕ್ಕೆ ಏನೆಲ್ಲ ಮಾಡ್ಬೇಕು ಅಂತಕ್ಕಂಥ ಬದಲಾವಣೆಗಳು ಆಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಸೇರಿ ನಾನು ಆಗ್ಲೇ ಹೇಳಿದೆ, ನಮ್ಮ ಮಗು ನಾನು ಶಾಲೆಗೆ ಹೋಗುದಿಲ್ಲ, ನನಗೂ ಶಾಲೆಗೆ ಸಂಬಂಧ ಇದೆ, ಖಂಡಿತ ತಿಳ್ಕೊಳ್ಬಾರ್ದು. ನಮ್ಮ ಊರಿನ ಶಾಲೆ ಅಂತ ಇದೆ, ಅಭಿಮಾನ ಎಲ್ಲರೂ ಹೋಗಿ ಕೆಲಸವನ್ನ ಮಾಡ್ಬೇಕಾಗಿದೆ. ನಮ್ಮ ಶಾಲೆಯನ್ನು ಉಳಿಸ್ಬೇಕಾಗಿದೆ. ಇಲ್ಲಿ ಸಾಕಷ್ಟು ಕಾರ್ಯಕ್ರಮ ನಾವು ನೋಡ್ತಾ ಇದ್ದೇವೆ. ಮುಂಡಾಜೆ ಪಂಚಾಯತಿನಲ್ಲಿ ಬಾರಿ ಅಚ್ಚುಕಟ್ಟಾಗಿ ಎಲ್ಲವೂ, ನಾನು ಯಾವ್ದಾದ್ರು ಒಂದು ಹೇಳ್ತೀನಿ, ಎಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ. ಹೀಗೆ ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲ ಮುಂದುವರಿಲಿ ಅಂತ ಹೇಳಿದ ಅವಕಾಶ ಬಯಸಿದೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಂದಿನ ಸಾಮಾಜಿಕ ಪರಿಶೋಧನೆ ವಿಶೇಷ ಗ್ರಾಮ ಸಭೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ಒಂದು ವಿಶೇಷ ಗ್ರಾಮ ಸಭೆಯನ್ನು ಬಹಳಷ್ಟು ಚೆನ್ನಾಗಿ ನಡೆಸಿಕೊಂಡ ಈ ವಿಶೇಷ ಗ್ರಾಮ ಸಭೆ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಮೀಪದ ಚಾರ್ಮಾಡಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ವೀರಯ್ಯ ಸರ್ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಲಾಗಿದೆ. ಅದೇ ರೀತಿ ವೇದಿಕೆಗೆ ಉಪಸ್ಥಿತರಿರುವ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಗಣೇಶ್ ಬಂಗೇರಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರಾದ ಶ್ರೀಮತಿ ಸುಮಲತಾ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಗ್ರಾಮ ಪಂಚಾಯತ್ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಾಮಾಜಿಕ ಪರಿಶೋಧನೆಯ ತಾಲೂಕು ಸಂಯೋಜಕರಾದ ಶ್ರೀ ರಾಜೀವ್ ಸಾಲೆ ಹಲವಾರು ಒಳ್ಳೆಯ ಸಲಹೆಗಳನ್ನು ನೀಡಿದ್ದಾರೆ. ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಗ್ರಾಮ ಪಂಚಾಯತ್ನ ಕಾರ್ಯದರ್ಶಿಯವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಉಪಸ್ಥಿತ ತಾಂತ್ರಿಕ ಸಂಯೋಜಕ ಅದು ಇಂಗ್ಲಿಷ್ ಅಲ್ಲಿ ಬರ್ಬೇಕಲ್ಲ, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಬಹಳಷ್ಟು ಮುತುವರ್ಜಿಯನ್ನು ನಡೆಸಿಕೊಟ್ಟ ಎಲ್ಲ
VIP ಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಗ್ರಾಮಸ್ಥರಿಗೂ, ಅಂಗನವಾಡಿ ಆಶಾ ಕಾರ್ಯಕರ್ತರಿಗೂ, ಅದೇ ರೀತಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ರಾಷ್ಟ್ರಗೀತೆಯೊಂದಿಗೆ ಈ ಒಂದು ಗ್ರಾಮ ಸಭೆಯನ್ನು ಮುಕ್ತಾಯಗೊಳಿಸುತ್ತೇವೆ. तव शुभ नामे जागे तव शुभाषित मागे गाये तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 ಈ ಒಂದು ಗ್ರಾಮ ಸಭೆಯಲ್ಲಿ ಬಹಳಷ್ಟು ಚೆನ್ನಾಗಿ ಮುಖ್ಯವಾಗಿ ಬಹಳಷ್ಟು ಬೇಗ ಎಲ್ಲರಿಗೂ